ಈ ಸ್ಥಳವು ದಟ್ಟವಾದ ದೊಡ್ಡ ಕಾಡಿನ ಪ್ರದೇಶವಾಗಿತ್ತು ಹಾಗೂ ಇದನ್ನು ಪುರಾಣ ಪ್ರಸಿದ್ಧ ದಂಡಕಾರಣ್ಯವೆಂದು ಕರೆಯಲಾಗುತ್ತಿತ್ತು ಎನ್ನುವ ಇತಿಹಾಸವಿದೆ. ಇಂತಹ ನಿಗೂಢ ಹಾಗೂ ಪಾವನ ಕಾಡಿನ ಜಾಗಕ್ಕೆ ಒಮ್ಮೆ ತೃಣಬಿಂದು ಮಹರ್ಷಿಗಳು ಆಗಮಿಸಿದಾಗ ಅವರಿಗೆ ಇಲ್ಲಿನ ಪ್ರಶಾಂತತೆಗೆ ಮಾರುಹೋಗಿ ಇಲ್ಲೇ ತಪಸ್ಸು ಮಾಡುವ ತೀವ್ರ ಇಚ್ಛೆಯುಂಟಾಗುತ್ತದೆ. ಆದರೆ ಅವರಿಗೆ ತಮ್ಮ ನಿತ್ಯಕರ್ಮಗಳಾದ ಸ್ನಾನ, ಜಪ, ಆಹ್ನಿಕಗಳನ್ನು ನೆರವೇರಿಸಿಕೊಳ್ಳಲು ಪವಿತ್ರ ನದಿ ತೀರ ಅತ್ಯಗತ್ಯವಾಗಿದ್ದರಿಂದ ಇಲ್ಲಿ ಗುಪ್ತಗಾಮಿನಿಯಾಗಿ ಅಂತರಂಗದಲ್ಲಿ ಹರಿಯುತ್ತಿದ್ದ ಕಾವೇರಿ ನದಿಯು ಕಣ್ಣಿಗೆ ಕಾಣಿಸದೆ ಭಾವುಕರಾಗುತ್ತಾರೆ. ಅದಕ್ಕಾಗಿ ಶ್ರೀಮನ್ನಾರಾಯಣನನ್ನು ಕುರಿತು ಅತ್ಯಂತ ನಿಷ್ಠೆಯಿಂದ ಸಾವಿರಾರು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸುತ್ತಾರೆ. ಆ ತಪಸ್ಸಿನ ಫಲವಾಗಿ ಕೊನೆಗೆ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾಗಿ ಋಷಿಮುನಿಗಳ ಕೋರಿಕೆಯಂತೆ ಯಾರಿಗೂ ಕಾಣದ ಹಾಗೆ ಗುಪ್ತಗಾಮಿನಿಯಾಗಿ ಹರಿಯುತ್ತಿದ್ದ ನದಿ ತೀರವನ್ನು ತೃಣಬಿಂದು ಮಹರ್ಷಿಗಳಿಗೆ ತೋರಿಸಿಕೊಡುತ್ತಾನೆ. ಅಷ್ಟೇ ಅಲ್ಲದೆ ಭಗವಂತನು ಋಷಿಗಳನ್ನು ಕುರಿತು ತಾನು ಮುಂದೆ ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ ಅವತಾರ ಎತ್ತಿ ಬಂದು ರಾವಣನನ್ನು ಸಂಹಾರ ಮಾಡಿ ನಿಮ್ಮ ಇಚ್ಛಾರ್ಥವನ್ನು ನೆರವೇರಿಸಿಕೊಡುತ್ತೇನೆಂದು ಅಭಯ ನೀಡಿ ಅಪ್ರತ್ಯಕ್ಷನಾಗುತ್ತಾನೆ. ಅಂದಿನಿಂದ ಆ ಮಹರ್ಷಿಗಳು ಗುಪ್ತಗಾಮಿನಿಯ ತಟದಲ್ಲಿ ಸ್ನಾನ, ಆಹ್ನಿಕ ಹಾಗೂ ಜಪಗಳನ್ನು ಮಾಡಿಕೊಂಡು ನೆಮ್ಮದಿಯಿಂದ ಕಾಲ ಕಳೆಯುತ್ತಿರುತ್ತಾರೆ. ಇದೇ ಕಾಡಿನಲ್ಲಿ ಚುಂಚ ಮತ್ತು ಚುಂಚಿ ಎಂಬ ಬೇಡರ ಗಂಡ ಹೆಂಡತಿ ವಾಸವಾಗಿದ್ದು ಅವರ ಮುಖ್ಯ ಕಸಬು ಇಲ್ಲಿಗೆ ಬರುವ ಸಾಧು ಸಂತರನ್ನು ಮತ್ತು ಜನರನ್ನು ಹೆದರಿಸಿ ಬೆದರಿಸಿ ಅವರಲ್ಲಿರುವ ಅಮೂಲ್ಯವಾದ ವಸ್ತುಗಳನ್ನು ಕಿತ್ತುಕೊಳ್ಳುವುದು ಹಾಗೂ ಅವರನ್ನು ಕೊಂದು ಅವರ ಮಾಂಸವನ್ನು ತಿನ್ನುವ ಕ್ರೂರ ನರಭಕ್ಷಕರಾಗಿ ಬದುಕುವುದಾಗಿತ್ತು. ಹೀಗೆ ಪಾಪದ ಜೀವನ ನಡೆಸುತ್ತಿದ್ದ ಅವರು ಒಮ್ಮೆ ತೃಣಬಿಂದು ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದ ಜಾಗಕ್ಕೆ ಆಕಸ್ಮಿಕವಾಗಿ ಬಂದಾಗ ಮಹರ್ಷಿಗಳ ದಿವ್ಯ ತೇಜಸ್ಸನ್ನು ನೋಡಿದ ತಕ್ಷಣವೇ ಮನಪರಿವರ್ತನೆಯಾಗಿ ಅವರ ಪಾದಗಳಿಗೆ ಶರಣಾಗುತ್ತಾರೆ. ಏಕೆಂದರೆ ಅವರ ಶಾಪ ವಿಮೋಚನೆಯ ಸಮಯ ಹತ್ತಿರ ಬಂದಿರುತ್ತದೆ. ಆಗ ಆ ಬೇಡ ದಂಪತಿಗಳು ಋಷಿಮುನಿಗಳನ್ನು ಕುರಿತು ನಾವು ಜೀವನದಲ್ಲಿ ಮಾಡಬಾರದ ಮಹಾಪಾಪ ಹಾಗೂ ಹಿಂಸೆಗಳನ್ನು ಮಾಡಿದ್ದರು. ಈ ದಿನ ಇಲ್ಲಿಗೆ ಬಂದು ನಿಮಗೆ ಶರಣಾಗತರಾಗಲು ಏನೋ ಮಹತ್ತರವಾದ ದೈವಿ ಕಾರಣವಿರಬೇಕು ಎಂದು ವಿನಯದಿಂದ ಕೇಳುತ್ತಾರೆ. ಆಗ ತೃಣಬಿಂದು ಮಹರ್ಷಿಗಳು ಜ್ಞಾನದೃಷ್ಟಿಯಿಂದ ನೋಡಿ, ನೀವು ಪೂರ್ವಜನ್ಮದಲ್ಲಿ ಕಾಶಿ ದೇಶದಲ್ಲಿ ಸದ್ಬ್ರಾಹ್ಮಣ ದಂಪತಿಗಳಾಗಿದ್ದಿರಿ. ಆದರೆ ನೀವು ಅರಿಯದೆ ಅಮಾವಾಸ್ಯೆಯ ದಿವಸ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ದಕ್ಕಾಗಿ ಈ ರೀತಿಯ ಘೋರ ರಾಕ್ಷಸ ಶಾಪಕ್ಕೆ ಒಳಗಾಗಿದ್ದೀರಿ. ಆದರೆ ಆ ಜನ್ಮದಲ್ಲಿ ನೀವು ಮಾಡಿದ ಒಂದು ಪುಣ್ಯ ಕಾರ್ಯವೇನೆಂದರೆ ಒಬ್ಬ ಅತ್ಯಂತ ಬಡವನು ನಿಮ್ಮ ಬಳಿಗೆ ಬಂದು ಹಸಿದು ಅಡುಗೆ ಮಾಡಿಕೊಳ್ಳಲು ಸ್ವಲ್ಪ ಸ್ಥಳ ಕೇಳಿದಾಗ ಅದಕ್ಕೆ ನೀವು ಪ್ರೀತಿಯಿಂದ ಒಪ್ಪಿ ಜಾಗ ಕೊಟ್ಟಿದ್ದೀರಿ. ಆ ಒಂದು ಸತ್ಕರ್ಮದ ಕಾರಣದಿಂದಲೇ ಇಂದು ನಿಮ್ಮ ಶಾಪ ವಿಮೋಚನೆಗೆ ದಾರಿಯಾಯಿತು ಎಂದು ತಿಳಿಸುತ್ತಾರೆ. ಅಲ್ಲದೆ ಇನ್ನು ಮುಂದೆ ನಿಮ್ಮಿಂದ ಈ ಪವಿತ್ರ ಕ್ಷೇತ್ರಕ್ಕೆ ಅನೇಕ ದೈವಿಕ ಕಾರ್ಯಗಳು ನೆರವೇರುತ್ತವೆ. ಈ ಕ್ಷೇತ್ರಕ್ಕೆ ನಿಮ್ಮ ಹೆಸರೇ ಚಿರಸ್ಥಾಯಿಯಾಗಿ ಬರುತ್ತದೆ ಎಂದು ಆಶೀರ್ವದಿಸುತ್ತಾರೆ. ಅದರಂತೆಯೇ ಈ ಕಾಲದಲ್ಲಿ ಈ ಪುಣ್ಯಕ್ಷೇತ್ರವು ಚುಂಚನಕಟ್ಟೆ ಎಂದು ಜಗತ್ಪ್ರಸಿದ್ಧಿಯಾಗಿದೆ. ಮುಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರಮೂರ್ತಿಯು ರಾವಣನನ್ನು ಸಂಹಾರ ಮಾಡಿ ಸೀತಾ ಲಕ್ಷ್ಮಣ ಸಮೇತನಾಗಿ ಈ ಕ್ಷೇತ್ರಕ್ಕೆ ಬಂದಾಗ ಸೀತಾದೇವಿಯ ಸ್ನಾನಕ್ಕಾಗಿ ಲಕ್ಷ್ಮಣ ಸ್ವಾಮಿಗೆ ಧನುಷ್ಟೋಟಿ ಬಾಣವನ್ನು ಬಿಟ್ಟು ಬಂಡಿಯನ್ನು ಒಡೆಯಲು ಆಜ್ಞಾಪಿಸುತ್ತಾನೆ. ಅದರಂತೆ ಲಕ್ಷ್ಮಣನು ಬಾಣ ಹೊಡೆದ ತಕ್ಷಣ ಬಂಡಿಯು ನೂರಾರು ಚೂರಾಗಿ ಒಡೆದು ಅದರೊಳಗಿಂದ ಕಾವೇರಿ ನದಿಯು ಅತ್ಯಂತ ರಭಸದಿಂದ ಭೋರ್ಗರೆಯುತ್ತಾ ಉಕ್ಕಿ ಹರಿಯುತ್ತಾಳೆ. ಆದರೆ ಆ ಉದ್ವೇಗದ ಭೀಕರ ಶಬ್ದವನ್ನು ಕೇಳಲು ಶ್ರೀರಾಮಚಂದ್ರನಿಗೆ ಸಾಧ್ಯವಾಗದೆ ಹೆಣ್ಣಿಗೆ ಇಷ್ಟೊಂದು ನಾಲಿಗೆ ಇರಬಾರದು ಎಂದು ಉದ್ಗರಿಸಿ ಕಾವೇರಿಗೆ ಶಬ್ದ ಮಾಡದಂತೆ ಶಾಪ ಕೊಡುತ್ತಾನೆ. ಇದಕ್ಕೆ ಪ್ರತಿಯಾಗಿ
ಈಗಲೂ ಸಹ ಇಲ್ಲಿನ ಶ್ರೀರಾಮ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಕಾವೇರಿ ನದಿಯು ಹೊರಗಡೆ ಅಷ್ಟೊಂದು ರಭಸದಿಂದ ಭೋರ್ಗರೆಯುತ್ತಿದ್ದರೂ ಒಳಗಡೆ ಮಾತ್ರ ಯಾವುದೇ ಶಬ್ದ ಕೇಳಿಸುವುದಿಲ್ಲ. ಅಲ್ಲಿ ಗರ್ಭಗುಡಿಯ ಅಭಿಷೇಕದ ನೀರು ಹೊರಗಡೆ ಹೋಗಲು ಒಂದು ಸೋಮರಂಧ್ರದ ದಾರಿಯಿದ್ದರೂ ಸಹ ನದಿಯ ಸದ್ದು ಮಾತ್ರ ಒಳಗೆ ಬರುವುದಿಲ್ಲ. ಇದು ಇಂದಿಗೂ ನಡೆದುಕೊಂಡು ಬಂದಿರುವ ಜೀವಂತ ಪವಾಡ ಹಾಗೂ ಪರಮ ನಂಬಿಕೆಯಾಗಿದೆ. ಇನ್ನು ತೀರಾ ನಿಶ್ಶಬ್ದವಾದ ರಾತ್ರಿಯ ಸಮಯದಲ್ಲಿ ಈ ನದಿಯ ಭೋರ್ಗರೆಯುವ ಶಬ್ದವು ಸುಮಾರು 10 ಮೈಲಿಗಳ ದೂರದವರೆಗೂ ಕೇಳಿಸುತ್ತದೆ. ಆದರೆ ಗರ್ಭಗುಡಿಯೊಳಗೆ ಮಾತ್ರ ಸಂಪೂರ್ಣ ಶಾಂತತೆ ಇರುತ್ತದೆ. ತಾಯಿ ಸೀತಾಮಾತೆಯು ಸ್ನಾನ ಮಾಡಿದ ಈ ಜಾಗದಲ್ಲಿ ಇಂದಿಗೂ ಸಹ ಭಕ್ತಿಯಿಂದ ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ನೀರಿನಲ್ಲಿ ಎಣ್ಣೆ, ಸೀಗೆಕಾಯಿ ನೊರೆಯ ರೂಪದಲ್ಲಿ ಹಾಗೂ ಅರಿಶಿಣ ಕುಂಕುಮ ಬೆರೆತ ಬಣ್ಣ ಬಣ್ಣದ ನೀರು ತೇಲುತ್ತಿರುವುದು ಸ್ಪಷ್ಟವಾಗಿ ಕಾಣಬಹುದು ಎನ್ನುವ ಪ್ರತೀತಿ ಇದೆ. ಇದನ್ನು ಇಂದಿಗೂ ಧನುಷ್ಕೋಟಿ ಜಾಗದಲ್ಲಿ ಭಕ್ತಾದಿಗಳು ಕಣ್ಣಾರೆ ನೋಡಬಹುದಾಗಿದೆ. ಹೀಗೆ ಒಂದು ಬಾರಿ ಸೀತಾಮಾತೆಯು ಅಲ್ಲಿ ಸ್ನಾನ ಮಾಡುತ್ತಿರುವಾಗ ಲಕ್ಷ್ಮಣ ಸ್ವಾಮಿಯು ಸೀತಾಮಾತೆಯನ್ನು ಯಾವುದೇ ಒಂದು ತರಹದ ದೃಷ್ಟಿಯಿಂದ ನೋಡುತ್ತಾನೆ. ಅಂದರೆ ಅತ್ತಿಗೆಯ ಸ್ನಾನದ ಭಂಗಿಗೆ ಭಂಗ ಬಾರದಂತೆ ಕಾವಲು ಕಾಯುವ ಭರದಲ್ಲಿ ನೋಡಿದಾಗ ಸೀತಾಮಾತೆಯು ತೀವ್ರ ಮುಜುಗರ, ನಾಚಿಕೆ ಹಾಗೂ ಕೋಪದಿಂದ ಜಲಸ್ವರೂಪಿಣಿಯಾಗಿ ಬಂದು ಆ ಜಾಗದಿಂದ ರಭಸವಾಗಿ ಹರಿಯುತ್ತಾಳೆ. ಹೀಗೆ ಹರಿಯುವಾಗ ಮಾರ್ಗ ಮಧ್ಯದಲ್ಲಿದ್ದ ಒಂದು ಬೃಹತ್ ಬಂಡೆಗೆ ತಾಕಿ ಆ ಬಂಡೆಯು ಇಬ್ಬಾಗವಾಗುತ್ತದೆ. ಈ ಜಾಗವನ್ನೇ ಇಂದಿಗೂ ಸೀತಾಮಡಿಲು ಅಥವಾ ಸೀತಾಬಚ್ಚಲು ಎಂದು ಅತ್ಯಂತ ಪವಿತ್ರ ಭಾವನೆಯಿಂದ ಕರೆಯಲಾಗುತ್ತದೆ. ಇನ್ನು ಲಕ್ಷ್ಮಣ ಸ್ವಾಮಿಯು ಬಾಣ ಬಿಟ್ಟು ಕಾವೇರಿ ನದಿಯು ಭೋರ್ಗರೆದು ಪ್ರಕಟವಾದ ಜಾಗಕ್ಕೆ ಧನುಷ್ಕೋಟಿ ಎಂದು ಕರೆಯುತ್ತಾರೆ. ತದನಂತರ ತೃಣಬಿಂದು ಮಹರ್ಷಿಗಳು ಸೀತಾಮಾತೆಯಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತಾ, ತಾಯಿ, ನಾನು ಜಗತ್ತಿನ ಎಲ್ಲಾ ಪುಣ್ಯಕ್ಷೇತ್ರಗಳಲ್ಲಿ ನಿನ್ನನ್ನು ಶ್ರೀರಾಮಚಂದ್ರನ ಎಡಗಡೆ ನಿಂತಿರುವ ಭಂಗಿಯಲ್ಲೇ ದರ್ಶನ ಪಡೆದಿದ್ದೇನೆ. ಆದರೆ ಈ ಕ್ಷೇತ್ರದಲ್ಲಿ ನೀನು ನನಗೆ ವಿಶೇಷವಾಗಿ ಶ್ರೀರಾಮರ ಬಲಗಡೆ ನಿಂತು ದರ್ಶನ ಕೊಡುವಂತೆ ಎಂದು ಅನನ್ಯವಾಗಿ ಕೋರಿಕೊಳ್ಳುತ್ತಾರೆ. ಮಹರ್ಷಿಗಳ ಭಕ್ತಿಗೆ ಮೆಚ್ಚಿದ ಸೀತಾಮಾತೆಯು ಅದಕ್ಕೆ ಒಪ್ಪಿಗೆ ನೀಡಿದ್ದರಿಂದಲೇ ಈ ಪುಣ್ಯ ಸ್ಥಳದಲ್ಲಿ ಪ್ರತಿಷ್ಠಾಪಿತವಾಗಿರುವ ಮೂಲಮೂರ್ತಿಯಲ್ಲಿ ಸೀತಾಮಾತೆಯು ಶ್ರೀರಾಮಚಂದ್ರನ ಬಲಭಾಗದಲ್ಲಿ ನಿಂತಿರುವುದನ್ನು ನಾವು ಕಾಣಬಹುದು. ಇದು ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ವಿರಳವಾದ ಹಾಗೂ ಈ ಕ್ಷೇತ್ರದ ಮೂಲಮೂರ್ತಿಯ ಮಹತ್ತರ ವಿಶೇಷತೆಯಾಗಿದೆ. ಹೀಗೆ ತೃಣಬಿಂದು ಮಹರ್ಷಿಗಳು ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತೆಯರ ದಿವ್ಯಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂದು ಇತಿಹಾಸ ಹಾಗೂ ಪುರಾಣ ಕಥೆಗಳಲ್ಲಿ ಬಲವಾದ ಪ್ರತೀತಿ ಇದ್ದರೂ ಇದಕ್ಕೆ ನಿರ್ದಿಷ್ಟ ಲಿಖಿತ ಪುರಾವೆಗಳು ಸಿಗುವುದಿಲ್ಲ. ಆದಾಗ್ಯೂ ಜನರ ಅಪಾರ ಭಕ್ತಿ ಮತ್ತು ಅಚಲ ನಂಬಿಕೆಯಲ್ಲಿ ಈ ಕ್ಷೇತ್ರ ಇಂದಿಗೂ ಜಗಮಗಿಸುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.